ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಅಮೃತಧಾರೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಜೈ ದಿಯಾನ ಕರ್ಕೊಂಡು ಒಂದು ಐಸ್ ಕ್ರೀಮ್ ಕೆಫೆಗೆ ಬಂದಿರ್ತೇನೆ. ಬಂದಿದ ತಕ್ಷಣ ಜೈ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ದಿಯಾ ಕೇಳಿದಾಗ, ಬೇಬಿ ನಿನಗೋಸ್ಕರ ಇವತ್ತು ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಬಂದಿದ್ದೀನಿ, ನಿಂಗೆ ಯಾವ ಫ್ಲೇವರ್ ಇಷ್ಟ ಹೇಳು ಅದನ್ನೇ ತಗೊಳ್ತೀನಿ ಅಂತ ಜೈ ಹೇಳ್ತಾ ಇರ್ತೇನೆ. ಈ ಕಡೆ ಜೈ ಕೂಡ ಐಸ್ ಕ್ರೀಮ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ದಿಯಾ ಆ ಕೆಫೆನ ನೋಡಿಬಿಟ್ಟು ವಾವ್ ಎಷ್ಟು ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಜೈ ಅಂತ ಹೇಳ್ತಾ ಇರ್ತಾಳೆ. ನೋಡಿದರೆ ಅಲ್ಲಿ ಮಲ್ಲಿ ಕೂಡ ಕೂತು ಕೆಲಸ ಮಾಡ್ತಾ ಇರ್ತಾಳೆ. ಮಲ್ಲಿನ ನೋಡಿಬಿಟ್ಟು ದಿಯಾಗೆ ಒಂದೇ ಕ್ಷಣ ಶಾಕ್ ಆಗಿಬಿಡುತ್ತೆ. ಜೈ ಒಂದು ನಿಮಿಷ ನೋಡು ಜೈ ಅಲ್ಲಂತ ಹೇಳಿದ ತಕ್ಷಣ ಏನಾಯಿತು ಬೇಬಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಜೈ ಕೇಳ್ತಾನೆ. ಅಲ್ಲಿ ನೋಡು ಮಲ್ಲಿ ಇದ್ದಾಳೆ ಅಂತ ಹೇಳಿದಾಗ, ಏನು ಮಲ್ಲಿನ, ಅವಳೇನು ಮಾಡ್ತಾ ಇದ್ದಾಳೆ ಇಲ್ಲಿ ಅಂತ ಜೈ ಅಂದ್ಕೊಳ್ತಾನೆ. ಮೇ ಬಿ ಈ ಕೆಫೆನೂ ಕೂಡ ಅವಳದೇ ಇರ್ಬೋದು. ನೋಡು ದಿಯಾ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಇವಾಗ ಅವಳು ಮುಂದೆ ಕೂತು ನಾವಿಬ್ಬರು ಕೂಡ ಸರಿಯಾಗಿ ಉರಿಸ್ಬೇಕು. ನಿಂಗೆ ಯಾವ ಫ್ಲೇವರ್ ಇಷ್ಟ ಏನೇನು ಇಷ್ಟ ಎಲ್ಲದನ್ನೂ ಕೂಡ ಆರ್ಡರ್ ಮಾಡು, ಇವತ್ತು ನಾನು ಅವಳ ಮುಂದೆ ನಿನಗೆ ತಿನ್ನಿಸ್ತೀನಿ, ಅದನ್ನು ನೋಡಿಬಿಟ್ಟು ಸರಿಯಾಗಿ ಹುರ್ಕೋಬೇಕು ಅಂತ ಜೈ ಮತ್ತು ಆ ದಿಯಾ ಇಬ್ಬರು ಕೂಡ ಬಂದುಬಿಟ್ಟು ಮಲ್ಲಿ ಟೇಬಲ್ ಮುಂದೆನೇ ಕುತ್ಕೊಳ್ತಾರೆ. ಈ ಕಡೆ ಮಲ್ಲಿ ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ದಿಯಾ ಮತ್ತು ಜೈ ಜೊತೆಗೆ ಇರೋದನ್ನ ನೋಡಿಬಿಟ್ಟು, ಅಲ್ಲ ಇವರಿಬ್ಬರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಅಂದ್ಕೊಳ್ತಾಳೆ. ಜಯದೇವು ಬೇಕು ಅಂತಾನೆ ಮಲ್ಲಿ ಮುಂದೆ ಇಲ್ಲಿ ದಿಯಾನ ತುಂಬಾ ಕೇರ್ ಮಾಡ್ತಾ ಇರಬೇಕಾದ್ರೆ ಏನು ಮಾಡೋದು, ಮೊದಲು ಈ ವಿಚಾರನ ಅಕ್ಕೋಗೆ ಹೇಳಬೇಕು, ಅವರೇ ಏನಾದರೂ ಒಂದು ಐಡಿಯಾ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಲ್ಲಿ ಕೂಡ ಫೋನ್ ತಗೊಂಡು ಸೀದಾ ಕೆಫೆಯಿಂದ ಹೊರಗೆ ಬರ್ತಾಳೆ. ಬಂದಿದ ತಕ್ಷಣ ಏಳು ಮಲ್ಲಿ ಯಾಕೆ ಕಾಲ್ ಮಾಡಿದ್ದೀಯಾ, ಎಲ್ಲ ಕೆಲಸ ಚೆನ್ನಾಗಿ ಆಗ್ತಾ ಇದೆನಾ ಅಂತ ಭೂಮಿಕಾ ಕೇಳಿದಾಗ, ಅವರೇ ನಾನು ಐಸ್ ಕ್ರೀಮ್ ಇರುವಂಥ ಕೆಫೆಗೆ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಕೂಡ ನೋಡ್ತಾ ಇದ್ದೆ, ಇಲ್ಲಿಗೆ ಜಯದೇವ್ ಮತ್ತು ದಿಯಾ ಇಬ್ಬರು ಕೂಡ ಬಂದಿದ್ದಾರೆ, ಬೇಕು ಅಂತಲೇ ನನ್ನ ಮುಂದೆ ಕೂತು ನನ್ನನ್ನು ಉರಿಸ್ಬೇಕು ಅಂತ ನೋಡ್ತಾ ಇದ್ದಾರೆ ಅಂದಾಗ, ಓ ಹಾಗಿದ್ರೆ ಆ ಕೆಲಸ ಬೇರೆ ಮಾಡ್ತಾ ಇದ್ದಾನ ಅವನು, ನೀನೇನು ತಲೆ ಕೆಡಿಸ್ಕೋಬೇಡ ಮಲ್ಲಿ, ನಾವು ಕೂಡ ಸರಿಯಾಗಿ ಉರಿಸೋಣ, ನೀನು ಇವಾಗ ಹೋಗ್ಬಿಟ್ಟು ನಿನ್ನ ಟೇಬಲ್ ಮೇಲೆ ಫೋನ್ ಇಟ್ಟು ಸ್ಪೀಕರ್ನ ಆನ್ ಮಾಡು, ನಾನು ಹೇಳೋದಕ್ಕೆಲ್ಲ ಹ್ಞೂ ಅಂತ ಹೇಳ್ತಾ ಇರು ಅಷ್ಟೇ ಅಂತ ಹೇಳಿದಾಗ, ಸರಿ ಅಕ್ಕೋರೆ ಆಯಿತು ನೀವು ಹೇಳಿದ್ರಿ ಅಂದಮೇಲೆ ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮಲ್ಲಿ ಕೂಡ ಬಂದುಬಿಟ್ಟು ಫೋನ್ನ ಸ್ಪೀಕರ್ಗೆ ಆನ್ ಮಾಡ್ತಾಳೆ. ಆವಾಗ ಭೂಮಿಕಾ ಬೇಕು ಅಂತಲೇ, ಏನು ಗೊತ್ತಾ ಮಲ್ಲಿ, ನಿನ್ನ ಪ್ರೊಫೈಲ್ನ ಮ್ಯಾಟ್ರಿಮೋನಿಯಲ್ಲಿ ಹಾಕಿದ್ದೆ, ನಿನಗೆ 10 ಆಫರ್ ಬಂದಿದೆ ಗೊತ್ತಾ ಅಂತ ಹೇಳ್ತಾಳೆ. 10 ಜನ ಅಂತೂ ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದಾರೆ, ಲೈಕ್ ಕೂಡ ಮಾಡಿದ್ದಾರೆ, ನಿನ್ನ ಪ್ರೊಫೈಲ್ ಎಲ್ಲಂದು ಕೂಡ ಚೆಕ್ ಮಾಡಿದ್ದಾರೆ, ನಿನ್ನ ಪ್ರೊಫೈಲ್ ನೋಡಿನೇ ಅವ್ರು ನಿನ್ನನ್ನು ಒಪ್ಕೊಂಡಿರೋದು ಅಂದಿದ ತಕ್ಷಣ ಜಯದೇವ್ಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಈ ಕಡೆ ದಿಯಾಗೆ ಐಸ್ ಕ್ರೀಮ್ನ ತಿನ್ನಿಸೋದು ಬಿಟ್ಟು ಭೂಮಿಕಾ ಏನು ಮಾತಾಡ್ತಾ ಇದ್ದಾಳೆ ಅಂತ ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಅದನ್ನು ದಿಯಾ ಕೂಡ ನೋಡಿಬಿಟ್ಟು ತುಂಬಾ ಭಯ ಪಡ್ತಾ ಇರ್ತಾಳೆ. ಹೌದಾ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ, ಹೌದು ನಾನು ಇವಾಗಲೇ ಅವ್ರ 10 ಜನದ ಕೂಡ ನಂಬರ್ ಕಳಿಸ್ತೀನಿ, ನಿನಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಮಾತಾಡು, ಆಮೇಲೆ ಬೇಕಿದ್ರೆ ಮುಂದುವರಿಯೋಣ, ಮೊದಲು ನಿನ್ನ ಒಪಿನಿಯನ್ ಇಂಪಾರ್ಟೆಂಟ್ ಅಲ್ವಾ ಅಂದಾಗ, ಸರಿ ಅದಕ್ಕೆ ಆಯಿತು ಅಂತ ಹೇಳ್ತಾಳೆ. ಈ ಕಡೆ ಜಯದೇವ್ ಕೂಡ ಈ ಮಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅಂತ ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾನೆ. ಯಾಕೆ ಜೈ ನೀನು ಅವಳು ಮಾತಾಡೋದನ್ನೇ ನೋಡ್ತಾ ಇದೀಯ ಅಂದಾಗ, ಆಗಲ್ಲ ಸುಮ್ಮನೆ ಅವಳು ಏನು ಮಾತಾಡ್ತಾ ಇದ್ದಾಳೆ ಅಂತ ಕ್ಯೂರಿಯಾಸಿಟಿ ಅಷ್ಟೇ ಅಂತ ಹೇಳ್ತೇನೆ. ಅಯ್ಯೋ ನನಗೆ ಯಾಕೋ ಭಯ ಆಗ್ತಾ ಇದೆ, ನೀವು ಬರ್ತಾ ಬರ್ತಾ ಮಲ್ಲಿ ಕಡೆನೇ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ ಅಂದಾಗ, ಅಯ್ಯೋ ಬೇಬಿ ಆ ರೀತಿ ಏನೂ ಅಲ್ಲ, ಆ ಮಲ್ಲಿ ಏನೇ ಮಾಡಿದ್ರೂ ಕೂಡ ನಿನ್ನಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ, ನೀನು ಆ ಥರ ಎಲ್ಲ ಯೋಚನೆ ಮಾಡಬೇಡ ಅಂತ ಜೈ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಬೇಕು ಅಂತಲೇ ಭೂಮಿ ಅವಳ ನಂಬರೇ ಕಳಿಸ್ಬಿಟ್ಟು ವಾಯ್ಸ್ ಚೇಂಜ್ ಮಾಡಿ ಇಲ್ಲಿ ಮಾತಾಡ್ತಾ ಇರ್ತಾಳೆ. ಅವಾಗ ಮಲ್ಲಿ ಕೂಡ ಏನಿಲ್ಲ, ನಮ್ಮ ಪ್ರೊಫೈಲು ನಿಮಗೆ ಇಷ್ಟ ಆಯಿತು ಅಂತ ನಮ್ಮ ಅತ್ತಿಗೆಮ್ಮ ಹೇಳಿದರು, ನೀವು ನಮ್ಮ ಪ್ರೊಫೈಲ್ ನೋಡಿದ್ದೀರಾ ಅಲ್ವಾ, ನನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡಿದ್ದೀರಾ ಅಲ್ವಾ ಅಂದಾಗ, ಹೌದು ನಿಮ್ಮ ಪ್ರೊಫೈಲ್ ನೋಡಿದೆ ಇಷ್ಟ ಆಯಿತು, ಆದರೆ ನನಗೊಂದು ಕ್ಲಾರಿಟಿ ಬೇಕಿತ್ತು, ನಿಮಗೆ ಡಿವೋರ್ಸ್ ಆಗಿದೆನಾ ಅಂತ ಕೇಳ್ತಾಳೆ ಭೂಮಿಕಾ. ಅದನ್ನು ಕೇಳಿಸ್ಕೊಂಡು ಜಯದೇವ್ ಕೂಡ ಶಾಕ್ ಆಗ್ತಾನೆ. ಅಯ್ಯೋ ನನಗಿನ್ನ ಡಿವೋರ್ಸ್ ಆಗಿಲ್ಲ, ಆದರೆ ನೀವು ಡಿವೋರ್ಸ್ ಬೇಕು ಅಂತ ಹೇಳಿದರೆ ಸಾಕು, ನಾನು ಇವಾಗಲೇ ಡಿವೋರ್ಸ್ ತೊಗೊಳ್ತೀನಿ ಅಂತ ಮಲ್ಲಿ ಹೇಳ್ಬಿಡ್ತಾಳೆ. ಆವಾಗಂತೂ ಜೈಗೆ ತುಂಬಾ ಭಯ ಶುರುವಾಗುತ್ತೆ. ಮಲ್ಲಿನೇ ಬೇಡ ಅಂದಮೇಲೆ ಡಿವೋರ್ಸ್ಗೋಸ್ಕರ ಜಯದೇವ್ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದಾನೆ ಅಂತಲೇ ಗೊತ್ತಿಲ್ಲ. ಇನ್ನು ದಿಯಾ ಅಂತೂ ಜೈ ಜೊತೆಗಿದ್ರೂ ಕೂಡ ಜೈಗೆ ಮಲ್ಲಿದೆ ಚಿಂತೆ ಅನ್ನೋ ಥರ ಆಗಿರುತ್ತೆ. ಭೂಮಿಕಾ ಆಟ ಮಾತ್ರ ಸಖತ್ತಾಗಿತ್ತು. ಇನ್ನು ಜಯದೇವ್ ದಿಯಾ ಪಕ್ಕ ಅಲ್ಲಿದ್ದ ಕೋಪ ಮಾಡಿಕೊಂಡು ಎದ್ದೋಗೋದಂತೂ ಗ್ಯಾರಂಟಿ. ಆ ಮಲ್ಲಿಗೆ ಎಷ್ಟು ಧೈರ್ಯ ಇರಬೇಕು, ನನ್ನ ಮುಂದೆನೂ ಕೂತು ನನಗೇನೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದಾಗ, ಅಯ್ಯೋ ಜೈ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ, ಹೇಗಿದ್ರು ಇವಾಗ ನೀನು ನನ್ನ ಜೊತೆ ಮದುವೆ ಆಗಿದೆಯಾ, ಅವಳಿಗೆ ಡಿವೋರ್ಸ್ ಕೊಟ್ಬಿಡು ಅಂತ ದಿಯಾ ಹೇಳ್ತಾಳೆ. ಆದರೆ ಅವನಿಗೆ ಅಷ್ಟು ಈಸಿಯಾಗಿ ಮಲ್ಲಿಗೆ ಡಿವೋರ್ಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ದಿನ ಜೈ ಮತ್ತೆ ಮಲ್ಲಿನ ಹುಡ್ಕೊಂಡು ವಾಪಸ್ ಬಂದೇ ಬರ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.